ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ನೋಡಿದ್ರೆ ಈಗಾಗಲೇ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ 5ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಸೂಕ್ತವಾದ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಾವುಗಳು ಕೂಡ ಇನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತೆ. ನೋಡಿ, ಈ ಬಾರಿಯ ನವೋದಯ ಎಕ್ಸಾಮು ನವೆಂಬರ್ 28, 2026ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೀತದೆ. ಹಾಗಾದರೆ ಇಲ್ಲಿ ಇನ್ನೂ ಯಾರೂ ಅರ್ಜಿಗಳನ್ನು ಸಲ್ಲಿಸಲ್ಲ. ಇವತ್ತು ಕೂಡ ಅವಕಾಶ ಇದೆ ತಮಗೆ. ತಾವುಗಳು ಸೂಕ್ತವಾದ ದಾಖಲೆಗಳೊಂದಿಗೆ ಅಪ್ಲಿಕೇಶನ್ನ ಸಲ್ಲಿಸಿ. ಅದಕ್ಕೆ ಏನೇನು ದಾಖಲೆಗಳು ಬೇಕಂದರೆ, ಒಂದು ಅರ್ಜಿ ಫಾರ್ಮ್ ಇರುತ್ತೆ, ಅದನ್ನು ತಾವು ಶಾಲಾ ಮುಖ್ಯೋಪಾಧ್ಯಾಯರಿಂದ ಭರ್ತಿ ಮಾಡಿಸ್ಕೊಂಡು ಅದರೊಂದಿಗೆ ಒಂದು ಫೋಟೋ ಮತ್ತು ಆಧಾರ್ ಕಾರ್ಡು, ನಿಮ್ಮ ಸಹಿ, ಪೋಷಕರ ಸಹಿ ಇದ್ದರೆ ಸಾಕು. ಅದರ ಜೊತೆಗೆ ಇನ್ನು ತಾವು OBC ಅವರಾದರೆ OBC ಪ್ರಮಾಣ ಪತ್ರ ಮತ್ತು OBC ಅವರಾದರೆ OBC ಪ್ರಮಾಣ ಪತ್ರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಇವುಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ ತಾವುಗಳು ಕೂಡ ಇನ್ಕಮ್ ಕಾಸ್ಟ್ ಜೊತೆಗೆ ಇಲ್ಲಿ ತಮ್ಮ ಒಂದು ಆಧಾರ್ ಕಾರ್ಡಲ್ಲಿ ವಿಳಾಸ ಕೂಡ ಇಲ್ಲಿದೆ, ಸ್ವತಃ ನಿಮ್ಮ ಜಿಲ್ಲೆಯದೇ ಆಗಿರಬೇಕು. ಎಲ್ಲಿ ಅರ್ಜಿ ಸಲ್ಲಿಸ್ತೀರಿ ಅದೇ ಜಿಲ್ಲೆಯ ವಿಳಾಸವೇ ಇರಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳೊಂದಿಗೆ ತಕ್ಷಣವೇ ಅರ್ಜಿಗಳನ್ನು ಸಲ್ಲಿಸಿ. ಒಂದು ವೇಳೆ ತಮ್ಮದು ಇನ್ಕಮ್ ಕಾಸ್ಟ್ ಆಗಲಿ OBC ಪ್ರಮಾಣ ಪತ್ರ ಇಲ್ಲದೇ ಇದ್ದಲ್ಲಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಆದರೆ ತಾವೇನು ಮಾಡಬೇಕು, ನೆಕ್ಸ್ಟ್ ಅವರಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಷ್ಟರೊಳಗಾಗಿ ಆದರೂ ತಾವೆಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಮ್ಮೆ ಅರ್ಜಿಯನ್ನು ಮಾರ್ಪಡಿಸಬಹುದಾಗಿರುತ್ತದೆ. ಸೊ ಇವತ್ತು ತಾವೇನು ಮಾಡ್ಬೋದು, ಒಂದು ಒಪಿನಿಯನ್ ಪ್ರಕಾರ ತಾವು ಸಾಮಾನ್ಯ ವರ್ಗದ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅದು ಕೂಡ ಅವಕಾಶ ಇರುತ್ತೆ. ತಾವು ಯಾವುದೇ ಕಾಸ್ಟ್ನವರಾಗಿದ್ದರೂ ಕೂಡ ಈಗ ಎಕ್ಸಾಮನ್ನು ಬರೀಲೇಬೇಕು ಅಂದ್ಕೊಂಡ್ರೆ ಇವತ್ತಿನವರೆಗೂ ಕೂಡ ಅವಕಾಶ ಇದೆ. ತಾವುಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ತಾವು ಸಾಮಾನ್ಯ ವರ್ಗದ ಅಡಿಯಲ್ಲಿ ನೇರವಾಗಿ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು. ಆಧಾರ್ ಕಾರ್ಡ್ ವಿಳಾಸ ಒಂದಿದ್ದರೆ ಅದರ ಆಧಾರದ ಮೇಲೆ ಒಂದು ಫೋಟೋ ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ನಿಮ್ಮ 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ದೀರಿ ಆ ಶಾಲೆಯಿಂದ ಸಂಪೂರ್ಣವಾದ ಮಾಹಿತಿಯನ್ನು ಭರ್ತಿ ಮಾಡಿಸ್ಕೊಂಡು ಅದರಲ್ಲಿ ತಮ್ಮ ಸಹಿ, ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಪೋಷಕರ ಸಹಿಯನ್ನು ಮಾಡಿಸಿ ಅದನ್ನು ಕೂಡ ಅಲ್ಲಿ ಅವರು ಮಾಹಿತಿಯನ್ನು ಅಪ್ಲಿಕೇಶನಲ್ಲಿ ಹಾಕ್ತಾರೆ. ಸೊ ತಾವೇನು ಮಾಡಿ, ಯಾರಾದರೂ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ನವೋದಯ ಎಕ್ಸಾಮ್ ಬರೀಬೇಕು ಅಂತ ಕನಸಿದ್ದಂಥ ವಿದ್ಯಾರ್ಥಿಗಳು ನಿಮ್ಮ ಇನ್ಕಮ್ ಕಾಸ್ಟ್ ಆಗಲಿ OBC ಪ್ರಮಾಣ ಪತ್ರ ಇಲ್ಲದೇ ಇದ್ದರೂ ಕೂಡ ಸಾಮಾನ್ಯ ವರ್ಗದ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ನೆಕ್ಸ್ಟ್ ನೀವೇನು ಮಾಡಿ, ಒಂದು ವೇಳೆ ಈಗ ಇನ್ನೂವರೆಗೂ ನಿಮ್ಗೆ ಇನ್ಕಮ್ ಕಾಸ್ಟ್ ಅರ್ಜಿ ಸಲ್ಲಿಸಿರ್ತೀರಿ, ಕೊಟ್ಟಿಲ್ಲ ಅವರು ಅಂದರೆ ತಾವು ಈಗ ಅರ್ಜಿಗಳನ್ನು ಸಲ್ಲಿಸಿ ನೆಕ್ಸ್ಟ್ ಏನು ಮಾಡ್ಬೋದು, ಇಲ್ಲಿ ಎಡಿಟಿಗೆ ಆಪ್ಷನ್ ಕೊಡ್ತಾರೆ ಅವರು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ. ಅವಾಗಾದರೂ ಅರ್ಜಿಗಳನ್ನು ಮಾರ್ಪಡಿಸ್ಕೊಳ್ಬೋದು ತಾವು ಅಂತ ತಿಳಿಸ್ತಾ ಇದ್ದೀನಿ. ನೋಡಿರಿ, ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಯಾರೂ ಕೂಡ ಡಿಲೇ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.